ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಡೊಳ್ಳಿ ಅವ್ರ ವಕೀಲರು, ಅವರು ಕೂಡ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಭಾಗಿಯಾಗಿದ್ದಾರೆ. ಜೊತೆಗೆ ಇನ್ನೊಬ್ಬರು ಉಪಾಧ್ಯಕ್ಷರು ಡಿ.ಜಿ. ಬಿರಾದಾರ್, ಅವರು ಕೂಡ ವಕೀಲರು, ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ವಿಷಯ ಸ್ವಲ್ಪ ಇದೆ, ಅಷ್ಟೇ ಗಂಭೀರವಾಗಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಈ ಬಹುಹಳ್ಳಿ ಕುಡಿಯುವ ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಯಗತ ಮಾಡಿದ, ಮಲ್ಟಿ ವಿಲೇಜ್ ಸ್ಕೀಮ್ಸ್ ಅಂತ ಕರೀತಾರೆ. ಆ ಸ್ಕೀಮ್ಗಳು ಬಹಳ ವರ್ಷಗಳಿಂದ ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕುಡಿಲಿಕ್ಕೆ ನೀರು ಶುದ್ಧವಾಗಿ ಕುಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಯೋಜನೆ ಪ್ರಾರಂಭ ಆಗ್ಯದ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ಬಹುಹಳ್ಳಿ ಕುಡಿಯುವ ಯೋಜನೆ, ವಿಜಯಪುರ ಜಿಲ್ಲೆಯ 40ಕ್ಕೂ ಹೆಚ್ಚು ಯೋಜನೆಗಳು ಇಲ್ಲದಾವ. ಈ ಯೋಜನೆ ಯಶಸ್ವಿಗೊಳ್ಳಲು ನಿಯೋಜನೆ ನಿರ್ವಹಿಸಲು ಗುತ್ತಿಗೆದಾರರ ಆರ್ಥಿಕ ತೊಂದರೆ ಅನುಭವಿಸಕೈತೆ. ಯಾಕಂದ್ರೆ ಯೋಜನೆ ಯಶಸ್ವಿಗೊಳಿಸಲು ನಿಯೋಜನೆಗೊಂಡ ಗುತ್ತಿಗೆದಾರರಿಗೆ ಸರ್ಕಾರ ಸಕಾಲದಲ್ಲಿ ಪಾವತಿ ಮಾಡದ ಹಿನ್ನೆಲೆಯಲ್ಲಿ, ಬಿಲ್ಲನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ತೊಂದರೆಯಿಂದಾಗಿ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಅಕ್ಟೋಬರ್ 4, 2024 ನಿಲ್ಲಿಸಿಬಿಟ್ರು. ಇವತ್ತು ಇಡೀ ಜಿಲ್ಲೆಯಲ್ಲಿ ಈ ಮಲ್ಟಿ ವಿಲೇಜ್ ಸ್ಕೀಮ್ ಅಂತಕ್ಕಂಥ ಯೋಜನೆಗಳು ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗದ ಕಾರಣ ಎಲ್ಲಾ ಸ್ಕೀಮ್ಗಳನ್ನ ಅವ್ರು ಬಂದ್ ಮಾಡಿದ್ರು. ಆ ಸ್ಕೀಮ್ನಲ್ಲಿ ಇವತ್ತು ಬಿಜಾಪುರದಲ್ಲಿ 40 ಸ್ಕೀಮ್ಗಳು ಕೆಲಸ ಮಾಡ್ತಾವ. ಅದರಲ್ಲಿ ಸುಮಾರು 800ರಿಂದ 1000 ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ಸ್ಕೀಮ್ನಲ್ಲಿ ಕಳೆದ 18 ತಿಂಗಳಿಂದ ಗುತ್ತಿಗೆದಾರರಿಗೆ ಸರ್ಕಾರ ಬಿಲ್ ಪಾವತಿಸಿಲ್ಲ. ಆದರೂ ಗುತ್ತಿಗೆದಾರರು ತಮ್ಮ ಕೈಯಿಂದ ನಿಯೋಜಿತ ಕಾರ್ಮಿಕರಿಗೆ ವೇತನ ನೀಡುತ್ತಾ ಬಂದಿರುತ್ತಾರೆ. ಸಮರ್ಪಕ ನಿರ್ವಹಣೆ, ನೀರು ಶುದ್ಧೀಕರಣಕ್ಕೆ ಅವಶ್ಯವಿರುವ ಅಲಂ, ಬ್ಲೀಚಿಂಗ್ ಪೌಡರ್, ಕ್ಲೋರಿನ್ ಸಹ ಸ್ವಂತ ಖರ್ಚಿನಿಂದ ಇಲ್ಲಿವರೆಗೆ ಮಾಡುತ್ತಲಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಮೇಲಿಂದ ಮೇಲೆ ಅನೇಕ ಬಾರಿ ಪತ್ರ ಮುಖೇನ ಮತ್ತು ಮುಖತ್ ವಿನಂತಿಸಿದರೂ ಪ್ರಯೋಜನವಾಗಿಲ್ಲ. ಸರ್ಕಾರ ಮತ್ತು ಸಂಬಂಧಿತ ಇಲಾಖಾಧಿಕಾರಿಗಳ ಈ ಧೋರಣೆಯನ್ನು ವಿರೋಧಿಸಿ ಎಲ್ಲ 40 ಬಹುಹಳ್ಳಿ ಕುಡಿಯುವ ಯೋಜನೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲಸ ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಸರಬರಾಜು ಆಗದೆ ಯೋಜನೆ ಅವಲಂಬಿತ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಮಾನ್ಯ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಸಮಸ್ಯೆ ನಿವಾರಣೆಗೆ ಪ್ರಯತ್ನಿಸಬೇಕೆಂದು ಆಗ್ರಹಿಸುತ್ತೇನೆ. ಈ ಯೋಜನೆ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ಯೋಜನೆ ಇಡೀ ರಾಜ್ಯದಲ್ಲಿ ಕೂಡ ಯೋಜನೆಗಳು ಚಾಲನೆಯಲ್ಲಿದ್ದಾವೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಯೋಜನೆಗೆ ಗುತ್ತಿಗೆದಾರರು ಏನು ಬಂದ್ ಮಾಡಿದಾರ, ಹಿಂಗ್ ಮುಂದಿನ ದಿನಮಾನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಸ್ಕೀಮ್ ಬಂದ್ ಮಾಡ್ತಾರ. ರಾಜ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಗ್ತದೆ. ನೀರು ಜೀವಜಲ, ನೀರಿನ ಅವಶ್ಯಕತೆ ಇದೆ. ನೀರು ಪೂರೈಕೆ ಆದ್ಯತೆ ಆಗ್ಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರಾಸಕ್ತಿ ವಹಿಸಿದರೆ ಜನರು ತಕ್ಕ ಶಾಸ್ತಿ ಮಾಡಲಿದ್ದಾರೆ. ಸರ್ಕಾರಕ್ಕೆ ಈ ಸಮಸ್ಯೆ ಪರಿಹರಿಸುವ ಮನಸ್ಸಿಲ್ಲದಿದ್ದರೆ ಸಂಪುಟವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಡಿ.ಸಿ ಅವರು ಕೂಡ ನಾನು ಪತ್ರ ಬರೆದಿದ್ದೀನಿ, ಅದನ್ನು ಕೂಡ ಮುಟ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಈ ಸರ್ಕಾರ ಯಾವುದೇ ಇರಲಿ, ಬಹಳ ವರ್ಷಗಳಿಂದ ನೋಡ್ತೀವಿ ನಾವು, ಈ ಕುಡಿಯೋ ನೀರಿಗಾಗಿ ಆ ಸಂಬಂಧಪಟ್ಟ ಹೆಡ್ನಲ್ಲಿ ಹಣ ಯಾವಾಗಲೂ ರಿಸರ್ವ್ ಇರ್ತದೆ. ಆದ್ರೆ ದುರ್ದೈವ, ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ಕುಡಿಯೋ ನೀರು ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಆಗದಂತ ಒಂದು ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಇವತ್ತು ಯಾವ ಇಲಾಖೆಗಳು ಕೂಡ ಹಣ ಇಲ್ಲ. ಇದು ಕುಡಿಯೋ ನೀರಿಗೆ ಕೂಡ ಹಣ ಕೊಡಕ್ ಆಗೋದಿಲ್ಲ ಅಂತ ನೀವು ಯಾಕೆ ಇರ್ಬೇಕಂತಕ್ಕಂಥ ಪ್ರಶ್ನೆಯನ್ನ
ತಮ್ಮ ಮೂಲಕ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀರಿನ ಯೋಜನೆಗೆ ಒಂದು ಭಾಗ ಆದ್ರೆ ಮುಂದೆ ಈ ಸರ್ಕಾರಿ ನೌಕರರ ಹಣನೂ ಕೂಡ ಅವರ ವೇತನ ಕೂಡ ಬಂದ್ ಆಗುವಂತ ಪರಿಸ್ಥಿತಿ ಒಳಗ ಸರ್ಕಾರ ಬಂದೈತಿ. ಈಗ ಉದಾಹರಣೆ ನಾವು ಈ ಗಾಳಿ ವಿಷಯ ನಾನು ಹೋಗಕ್ ಆಗುದಿಲ್ಲ, ಯಾಕಂದ್ರ ಸರ್ಕಾರ ಮುಂದೆ ಇವತ್ತು ಸಾವಿರ ಪ್ರಶ್ನೆಗಳನ್ನ ಕೇಳುವಷ್ಟು ಪ್ರಶ್ನೆಗಳು ಇವತ್ತು ಸರ್ಕಾರ ಮುಂದೆ ಅದಾವ ನಮ್ಗೆ. ಆದ್ರೆ ಇವತ್ತು ಮುಖ್ಯವಾದದ್ದು ನೀರಿರುವುದರಿಂದ ನಾವು ನೀರಿಗೆ ನಾನು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈಗ ಉದಾಹರಣೆ ಎಕ್ಸಾಂಪಲ್, ಈಗ ಸರ್ಕಾರ ರೈತರ ಜಮೀನು ಮುಳುಗಡೆ ಆದಂತ ರೈತರಿಗೆ ಸರ್ಕಾರ ಪರಿಹಾರ ಕೊಡ್ಬೇಕು. ಇವತ್ತು ಸಾಕಷ್ಟು ಕೋರ್ಟ್ ನಲ್ಲಿ ಸರ್ಕಾರಕ್ಕೆ ತೀರ್ಮಾನ ಹಾಕೈತದೆ, ನೀವು ಅವ್ರ ರೈತರಿಗೆ ಪರಿಹಾರ ಕೊಡ್ರಿ ಅಂತ. ಆದ್ರೆ ಏನಾಗೈತೆ ಅಂದ್ರ ಅವ್ರಿಗೆ 10% ಕೊಡ್ತಕ್ಕಂತ ಒಂದು ಚರ್ಚೆ ಸರ್ಕಾರದಿಂದ ರೈತರಿಗೆ ಬರಕೈತಾವ. ಅಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗ್ಯದ ಅಂದ್ರ ಪೂರಾ ಸರ್ಕಾರ ಆರ್ಥಿಕ ದಿವಾಳಿ ಅಂತ ಹೊರಟ್ಬಿಟ್ಟದ. ಅದಕ್ಕೆ ಇದೇ ರೀತಿ ಆದ್ರ ಈ ಮುಂದಿನ ದಿನಮಾನದಲ್ಲಿ ಸಾಮಾನ್ಯ ಜನರು ಬದುಕಲಾರಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ದಯಮಾಡಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಅಂದ್ರೆ ಇವತ್ತು ರಾಷ್ಟ್ರಪತಿ ಅವರು ಕೂಡ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಎಂಟ್ರಿ ಆಗಿ ಇವತ್ತು ಇದನ್ನು ಸರ್ಕಾರವನ್ನು ಬರ್ಖಾಸ್ತು ಮಾಡಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಏರ್ತಕ್ಕಂತ ಈ ಒತ್ತಾಯವನ್ನು ಕೂಡ ತಮ್ಮ ಮೂಲಕ ನಾ ಮಾಡಕ್ ಇಚ್ಛೆ ಪಡ್ತೀನಿ.